ಇಲ್ಲಿಂದ ನಾವು ಲೀನಿಯರ್ ಮ್ಯಾಗ್ನಿಫಿಕೇಶನ್ ಕೂಡ ಅರ್ಥ ಮಾಡ್ಕೊಂಡು ನ್ಯೂಮರಿಕಲ್ಸ್ ಮಾಡಕ್ ಶುರು ಮಾಡ್ತೀವಿ. ಮ್ಯಾಗ್ನಿಫಿಕೇಶನ್ ಅಂತ ಹೇಳಿದ್ರೆ ನೀವು ಏನ್ ಅರ್ಥ ಮಾಡ್ಕೊಂತೀರಾ? ಏನೋ ಒಂದು ಕೊಟ್ಟಿರಾ ದೊಡ್ಡದಾಗಿ ನೋಡೋದಕ್ಕೆ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೀರಾ ಅಲ್ವಾ? ಫಿಸಿಕ್ಸ್ ಅಲ್ಲಿ ಆ ರೀತಿ ಅಲ್ಲ. ಮ್ಯಾಗ್ನಿಫಿಕೇಶನ್ ಅಂತ ಹೇಳಿದ್ರೆ ದೊಡ್ಡದು ಅಂತಾನೆ ಅಲ್ಲ, ಚಿಕ್ಕದು ಆಗ್ಬೋದು. ಆಯ್ತಾ? ಇನ್ನು ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ, magnification produced by a spherical mirror is given by how much the image of an object is magnified with respect to the object size. ಫಾರ್ಮುಲಾ ಹೇಳಬೇಕು ಅಂತ ಹೇಳಿದ್ರೆ, if hi is the height of the object and ho is the height of the object, hi is the height of the image, then the magnification produced by a spherical mirror is given by m is equal to hi by ho, hi by ho, hi ho. ಆಯ್ತಾ? ಈ ರೀತಿಯಲ್ಲಿ ನೀವು ಜ್ಞಾಪಕ ಪಡ್ಕೊಬಹುದು, ಹೈ ಹೋ. ಮ್ಯಾಗ್ನಿಫಿಕೇಶನ್ ಇನ್ ಟರ್ಮ್ಸ್ ಆಫ್ ವಿ ಅಂಡ್ ಯು. ಇನ್ನೊಂದು ಫಾರ್ಮುಲಾ ಇದೆ, ಎಮ್ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು. ನಿಮ್ಮ ಮಿರರ್ ಬಗ್ಗೆ ಮಾತಾಡಿದಾಗ ನಿಮ್ಮ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಮೈನಸ್ ವಿ ಬೈ ಯು. ಸರಿನಾ? ಸೊ ಇದನ್ನೆಲ್ಲ ಕಲ್ತ್ಕೊಳ್ಳಿ. ಮ್ಯಾಗ್ನಿಫಿಕೇಶನ್ ಅಲ್ಲಿ ಸೈನ್ ಕನ್ವೆನ್ಷನ್ ಇದೆ, ಅದು ಇದುವರೆಗೆ ಏನು ಕಲ್ತೀರೋ ಅದರದ್ದು ಎಕ್ಸ್ಟೆನ್ಷನ್ ಅಷ್ಟೇ. ಸೊ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಅದೊಂದು ಮನಸ್ಸಲ್ಲಿ ಇರಲಿ. ಸೊ ಇದನ್ನೆಲ್ಲ ಬರ್ಕೊಂಬಿಡಿ, ಅದು ಮುಂದಿನ ಸೆಕ್ಷನ್ ಇಂದ ಹೇಳ್ಕೊಟ್ಟು ನ್ಯೂಮರಿಕಲ್ಸ್ ಮಾಡ್ಬಿಡೋಣ.